ಇವೆಲ್ಲ ನಾನಾ ಕಾರಣಗಳಿದೆ. ಜೊತೆಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಯಾರ ಮೇಲೂ ನಾನು ಸುಮ್ಮನೆ ತಪ್ಪನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಆದರೆ ಒಂದು ಸಮುದಾಯ ನಾವು ಭಾಳ ದೇವೇಗೌಡರು ಸಾಹೇಬರು ಕಾಲಘಟ್ಟದಿಂದ ಏನು ರಿಸರ್ವೇಷನ್ನ 4% ಮುಸಲ್ಮಾನ್ ಸಮುದಾಯಕ್ಕೆ ನೀಡಿದರು, ಅಷ್ಟೇ ಅಲ್ಲ ಇತ್ತೀಚೆಗೆ ಬೆಳಕಿಗೆ ಬಂದಿರತಕ್ಕಂಥ ನಾಗಮಂಗಲದಲ್ಲಿ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ಆದಾಗ ಎರಡು ಸಮುದಾಯದ ಮಧ್ಯೆ ಒಂದು ಹಂತದ ಸಂಘರ್ಷ ಸೃಷ್ಟಿಯಾಯಿತು. ಆಗ ಸನ್ಮಾನ್ಯ ಕುಮಾರಣ್ಣವರು ನಾಗಮಂಗಲ ಕ್ಷೇತ್ರಕ್ಕೆ ಹೋಗಿ ಏನು ಕೆಲವೊಂದಷ್ಟು ಅಂಗಡಿಗಳು, ಒಂದಷ್ಟು ಮನೆಗಳು ಆ ಒಂದು ಸಂಘರ್ಷದಲ್ಲಿ ಹಾನಿ ಉಂಟಾಗಿತ್ತು. ನೀನು ಯಾವ ಸಮಾಜ, ನೀನು ಯಾವ ಜಾತಿಗೆ ಸೇರಿದಂಥ ಒಂದು ವ್ಯಕ್ತಿ ಅಂತಕ್ಕಂಥ, ಕುಟುಂಬ ಅಂತಕ್ಕಂಥ ಪ್ರಶ್ನೆ ಮಾಡಲಿಲ್ಲ ಕುಮಾರಣ್ಣವರು. ಎಲ್ರಿಗೂ ಸಮಚಿತವಾಗೇ ಕಾಣ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥದ್ದು ಜನತಾದಳ ಪಕ್ಷ. ಅವ್ರಿಗೂ ಹೋಗಿ ಸಾಂತ್ವನ ಹೇಳಿ ಮುಸಲ್ಮಾನ್ ಸಮುದಾಯಕ್ಕೆ ಹಣಕಾಸನ್ನು ಕೊಟ್ಟು ಬಂತದ್ದು ಸನ್ಮಾನ್ಯ ಕುಮಾರಣ್ಣವರು. ಇದು ಇತ್ತೀಚೆಗೆ ನಡೆದಂಥ ಕೆಲವೊಂದಷ್ಟು ಬೆಳವಣಿಗೆಗಳು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಒಂದಷ್ಟು ಈಗ ಹಲಾಲ್ ಇರ್ಬೋದು, ಹಿಜಾಬ್ ಇರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಯಾರು ಮೊದಲು ಪ್ರಶ್ನೆ ಎತ್ತಿದ್ರೆ ಏನೋ ಗೊತ್ತಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣವರು ಎಲ್ಲ ಕಡತಗಳಲ್ಲಿದೆ, ಯಾವುದೂ ಕೂಡ ತಿರ್ಸ್ಲಿಕ್ಕಾಗೋದಿಲ್ಲ, ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ಇವೆಲ್ಲವೂ ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದೆ. ಆದರೆ ಕಾರಣಾಂತರಗಳಿಂದ ಇವತ್ತು ನಮ್ಮನ್ನು ಬಿಟ್ಟು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ತಗೊಂಡಿರ್ತಕ್ಕಂಥ ತೀರ್ಮಾನ. ಅದನ್ನು ಹೊರತುಪಡಿಸಿದ್ರೆ ಸನ್ಮಾನ್ಯ ಕುಮಾರಣ್ಣವರು 96,000 ಮತಗಳು ಪಡೆದುಕೊಂಡು ಶಾಸಕರಾಗಿ ಆಯ್ಕೆಯಾಗಿದ್ದರು 1.5 ವರ್ಷದಿಂದ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ. ನಾನು ಸೋತಾಗ ಹತ್ತತ್ರ 87,000 ಮತಗಳು ನನ್ನ ಪರವಾಗಿ ಕ್ರೋಢೀಕರಿಸಿದೆ. ಅಂದರೆ ನಾನು ಪ್ರತಿಯೊಂದು ಬೂತನ್ನು ತೆಗೆದು ನೋಡಿದ್ದೇನೆ. ನಮ್ಮ ಏನು ಈ ಚುನಾವಣೆಯಲ್ಲಿ ಪ್ರದರ್ಶನ ಇತ್ತು, ನಾವು ಅಂದ್ಕೊಂಡಷ್ಟು ಮಟ್ಟಕ್ಕೆ ಸಂಪೂರ್ಣವಾಗಿ ನಾವು ಹಿಡಿತವನ್ನು ಸಾಧಿಸ್ಲಿಕ್ಕೆ ಆಗದೆ ಹೋದರೂ ಕೂಡ ಒಂದು ಹಂತಕ್ಕೆ 15 ದಿನ ನಮಗೆ ಸಿಕ್ಕಿದಂಥ ಒಂದು ಸಮಯಾವಕಾಶವನ್ನು ಪಕ್ಷದ ಕಾರ್ಯಕರ್ತರುಗಳು ರಾಜ್ಯ ಮಟ್ಟದಿಂದ ನಮ್ಮ ಮಾಜಿ ಶಾಸಕರಿರ್ಬೋದು, ಮಾಜಿ ಸಚಿವರುಗಳಿರ್ಬೋದು, ಭಾಳ ಜನ ಇವತ್ತು ವಾಲಂಟಿಯರ್ಸ್ ರೂಪದಲ್ಲಿ ಬಂದು ಇಡೀ ರಾಜ್ಯಾದ್ಯಂತ NDA ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಭಾಳ ಪ್ರಾಮಾಣಿಕವಾಗಿ 15 ದಿನಗಳ ಕಾಲ ಪ್ರಚಾರವನ್ನು ಮಾಡಿದ್ದಾರೆ. ಬಹುಶಃ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಹತ್ತತ್ರ 1,200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು 6.5 ವರ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ 1,200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತೆಗೆದುಕೊಂಡು ಬಂದು ಸರ್ವೋತ್ತಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇವೆ. ಬಹುಶಃ ನಮ್ಮಲ್ಲೊಂದು ಕೊರತೆ ಇದೆ. ನಾವು ಎಂದೂ ಕೂಡ ಪ್ರಚಾರವನ್ನು ಪಡೆದುಕೊಳ್ಳೋದಕ್ಕೆ ಹೋಗಿಲ್ಲ. ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇದು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಸ್ಟೈಲ್ ಆಫ್ ವರ್ಕಿಂಗ್ ಪ್ಯಾಟ್ರನ್ನು. ಯಾಕೆಂದರೆ ಅವರು ಒಂದೊಂದು ವಿಚಾರಕ್ಕೂ ಹೋಗಿ ನಿಂತು, ಇಲ್ಲ ನಾನು ಅದು ತಗೊಬಂದೆ, ನಾನು ಇದು ಮಾಡಿದೆ, ನಾನು ಅದು ಕಟ್ಟಿಸಿದೆ ಅಂತಕ್ಕಂಥದ್ದು ಎಂದೂ ಕೂಡ ಅವರು ಹೊರಗಡೆ ನಿಂತು ಪ್ರಚಾರವನ್ನು ತಗೊಳ್ತಕ್ಕಂಥದ್ದು ಎಂದೂ ಕೂಡ ಮಾಡಿಲ್ಲ. ಬಹುಶಃ ಇದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಪಾಠ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ.